ಬೆಳಗಾವಿ ಸೇರಿದಂತೆ ಮುಂಬೈ ಸಂಸ್ಥಾನದಲ್ಲಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳು ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಂಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡಪರ ಸಂಘಟನೆಗಳ ಕೊಡುಗೆ ಅಪಾರ ಅಂತ ಹಿರಿಯ ಪತ್ರಕರ್ತ ಮುರಳೀಧರ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಖಾಸಗಿ ಸಭಾಂಗಣದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ಏಕೀಕರಣವಾದ ಬಳಿಕ ಕಾಸರಗೋಡು, ಹೊಸೂರು, ಬೆಳಗಾವಿಯ ಹಲವು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ನಾವು ಕಳ್ಕೊಂಡಿದ್ದೇವೆ. ಆದರೆ ಸುಂದರ ರಾಜ್ಯವಾಗಿದ್ದ ಕೊಡಗು ರಾಜ್ಯಕ್ಕೆ ಅನ್ಯಾಯವಾಗಿದೆ. 24 ಶಾಸಕರಿದ್ದ ಪ್ರತ್ಯೇಕ ಎಂಪಿ ಇದ್ದ ಕೊಡಗಿಗೆ ಏಕೀಕರಣದ ಬಳಿಕ 2 ಶಾಸಕ ಸ್ಥಾನಕ್ಕೆ ಮೀಸಲಾಯಿತು. ಇದ್ದ ಸಂಸತ್ ಸ್ಥಾನವೂ ಹೋಯಿತು. ಮುಂದೆ 1 ಶಾಸಕ ಸ್ಥಾನಕ್ಕೆ ಇಳಿಯುವ ಎಲ್ಲ ಸಾಧ್ಯತೆಗಳಿವೆ. ಈ ಹಿನ್ನೆಲೆ ಎಲ್ಲರೂ ಒಗ್ಗೂಡಿ ಹೋರಾಟ ನಡೆಸುವ ಅನಿವಾರ್ಯತೆ ಇದೆ ಎಂದರು. ಸಂಸ್ಥಾನಗಳು ಈ ದೇಶದಲ್ಲಿತ್ತು ಅಂದರೆ 600 ರಾಜ್ಯಗಳಿತ್ತು. ಆ 600 ವಿವಿಧ ಸಂಸ್ಥಾನಗಳ ರಾಜ್ಯಗಳನ್ನ ಒಗ್ಗೂಡಿಸಿ ಅವರೊಂದು ಮುಖ್ಯವಾಹಿನಿಗೆ ತರುವ ಕೆಲಸ ಬಹಳಷ್ಟು ಕಷ್ಟ ಇತ್ತು. ಅಂದಿನ ಉಪ ಪ್ರಧಾನಿ, ಭಾರತ ದೇಶದ ಪ್ರಥಮ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧೈರ್ಯ, ಸಾಹಸ, ನಿರಂತರ ಶ್ರಮದಿಂದ ಏನು ಭಾರತ 14 ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಆ ಸಂದರ್ಭ ಪ್ರಥಮವಾಗಿ ಭಾರತ ಒಕ್ಕೂಟಕ್ಕೆ ಸೇರಿದ ಒಂದು ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅಂದಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಸಂಪೂರ್ಣ ಮನಸ್ಸಿನಿಂದ ತಮ್ಮ ಇಡೀ ಏನು ಮೈಸೂರು ರಾಜ್ಯ, ಹಳೆ ಮೈಸೂರು 9 ಜಿಲ್ಲೆಗಳ ಮೈಸೂರು ರಾಜ್ಯವನ್ನು ಸ್ವತಂತ್ರ ಭಾರತ ಒಕ್ಕೂಟಕ್ಕೆ ಸೇರ್ಪಡಿಸಿದ ಹೆಗ್ಗಳಿಕೆ ನಮ್ಮ ಮೈಸೂರು ರಾಜ್ಯಕ್ಕಿದೆ. ಅಲ್ಲಿಂದ ಅವ್ರನ್ನ ಕರ್ನಾಟಕದ 47ನೇ ಇಸ್ವಿಯಲ್ಲಿ ರಾಜ್ಯಪಾಲರಾಗಿ ಮಾಡ್ತಾರೆ ಜಯಚಾಮರಾಜೇಂದ್ರ ಒಡೆಯರನ್ನ. ಮುಖ್ಯಮಂತ್ರಿಗಳು 47ರಿಂದ ಬದಲಾಗ್ತಾ ಬರ್ತಾರೆ. ಚಂಗಲರಾಯ ರೆಡ್ಡಿ ಅಂತೇಳಿ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದ 50ನೇ ಇಸ್ವಿಗೆ ಭಾರತ ಗಣರಾಜ್ಯ ಆದ ನಂತರ 4 ಸಂಸ್ಥಾನಗಳಲ್ಲಿ ಹರಿದು ಹಂಚು ಹೋಗಿದ್ದ ನಮ್ಮ ಕರ್ನಾಟಕ ಹೈದರಾಬಾದ್ ಸಂಸ್ಥಾನ, ಮುಂಬೈ ಸಂಸ್ಥಾನ, ಮದ್ರಾಸ್ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನಗಳಲ್ಲಿ ಭಾಗವಾಗಿ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ ಹಂಚಿ ಹೋಗಿತ್ತು. ಆ ಸಂದರ್ಭ ಈ ಕರ್ನಾಟಕ ಏಕೀಕರಣ ಚಳುವಳಿ ಆರಂಭ ಆಯಿತು. ನಾವೆಲ್ಲರೂ ಒಂದಾಗಬೇಕು, ನಮ್ಮ ಸಂಸ್ಥಾನಗಳು, ಕನ್ನಡ ಮಾತನಾಡುವ ಪ್ರದೇಶಗಳು ಒಂದೆಡೆ ನಾವು ನೆಲೆ ನಿಂತು ನಾವು ಕರ್ನಾಟಕ ಆಗಬೇಕು ಅಂತೇಳಿ 1956 ನವೆಂಬರ್ 1ರಂದು ನಮ್ಮ ಏನು ಮೈಸೂರು ರಾಜ್ಯವಾಗುವುದೇ ಆಯಿತು. ಅವರು ಕರ್ನಾಟಕ ಆಗಿರಲಿಲ್ಲ, ಮೈಸೂರು ರಾಜ್ಯ. ಆಗ ಮೈಸೂರು ರಾಜ್ಯ ಆದ ಸಂದರ್ಭ ನಮ್ಮ ಕೈಯಿಂದ ಕಾಸರಗೋಡು ಕೈ ತಪ್ಪೋಯ್ತು. ಕಾಸರಗೋಡು ಸಂಪೂರ್ಣ ಕನ್ನಡ ಜಿಲ್ಲೆ, ಅದನ್ನು ಕೇರಳಕ್ಕೆ ಹೋಯ್ತು. ಹೊಸೂರು ತಮಿಳುನಾಡು ಹೋಯ್ತು. ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ಮಾತನಾಡಿ, ನಾಡು ನುಡಿ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ. ಇದರೊಂದಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸಲು ಜೀವದ ಕೊನೆಯುಸಿರು ಇರುವ ತನಕ ಹೋರಾಡುತ್ತೇವೆ ಎಂದರು. ಈ ಸಂದರ್ಭ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಹಾಗೂ ಕೃಷಿ ವಿಜ್ಞಾನ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ 34ನೇ ರ್ಯಾಂಕ್ ಪಡೆದ ಸೋಮವಾರಪೇಟೆಯ ವಿದ್ಯಾರ್ಥಿ ಸೃಜನ್ ಅವರಿಂದ ಸನ್ಮಾನ ಮಾಡಲಾಯಿತು. ಕುಶಾಲನಗರ ತಾಲೂಕು ಘಟಕದ ಅಧ್ಯಕ್ಷ ಆಸಿಫ್, ರವೀಶ್, ಪುರುಷೋತ್ತಮ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ವಸಂತ, ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.